ಈ ದಿನ ನಮ್ಮ ಜನಾಂಗ ನಾವು ಹೇಳೋದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು 10,000 ಜನ ಸೇರಿ ನಮಗೆ ಭಾಳ ನಮ್ಮ ಮುಖಂಡರುಗಳು ನಾವೆಲ್ಲ ಹಗಲು ಹತ್ರ ನಿಂತು ಓಡಾಡೋದ್ರಿಂದ ಭಾಳ ಇದಾಗಿ ಜನ ಪ್ರೋತ್ಸಾಹ ಕೊಟ್ಟು ಬಂದು ಕೊನೆಗಂಟು ಇದು ನಮಗೆ ಪ್ರತಾಪ್ ಸಿಂಹ ಅವರು ಸಾಥ್ ಕೊಟ್ಟಿದ್ದಾರೆ. ನಮ್ಮ ತಾಲೂಕಿನ ಲೀಡ್ರಂತೂ ಹಗಲು ರಾತ್ರಿ ಅಂದಂಗೆ ಭಾಳ ಕಷ್ಟಬಿದ್ದು ಓಡಾಡ್ಕೊಂಡು ಮಾಡಿದ 3 ದಿವಸ ಜನ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಬಂದು ಹೆಚ್ಚಿಗೆ ಮಾಡಿ ಪ್ರೋತ್ಸಾಹ ಕೊಟ್ಟು ನಮಗೆ ಒಂದು ಈ ಜನಾಂಗ ಕೆಣಕ್ರೆ ಒಂದು ಇದಾಯ್ತದೆ ಅನ್ನೋ ಥರದಲ್ಲಿ ಒಂದು ಸಂದೇಶ ಕೊಟ್ಟಂಗೆ ಆಗೈತೆ. ನಾವು ಇವತ್ತು ಪ್ರತಾಪ್ ಸಿಂಹ ಅವರು ಭಾಳ ಬಂದು ಚೆನ್ನಾಗಿ ಮಾತಾಡಿ ಇವತ್ತು ಅವನ್ನ ಕ್ಲಿಪ್ಪರ್ ಮಾಡಬೇಕು, ಕೇಸ್ ರಿಜಿಸ್ಟರ್ ಮಾಡಿಸ್ಬೇಕು ಅಂತೆಲ್ಲ ಮಾತಾಡಿ ಇದು ಮಾಡಿದ್ದಾರೆ. ಈಗ ಅವರು ಒಪ್ಕೊಂಡಿದ್ದಾರೆ. ಅವ್ನ ಜಮೀನು ಸುದಾ ನಾನು ಈ ಥರ ಮಾಡಿದ್ರೆ ಇನ್ನೊಂದು ದಿವಸ ಬಂದು ಪ್ರತಿಭಟನೆ ನಾನು ತಾಲೂಕು ಲೀಡ್ರುಗಳೊಂದಿಗೆ ತಾಲೂಕು ನಮ್ಮ ಜನಾಂಗದವ್ರೊಂದಿಗೆ ನಾನು ಸ್ಟ್ರೈಕ್ ಮಾಡ್ತೀನಿ ತಾಲೂಕು ಆಫೀಸ್ ಅಂತ ಬಂದು ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವರು ಆಯಿತು ಇನ್ನು ಮುಂದೆ ಕ್ರಮನ ತಗೋತೀನಿ ಅಂತ ಹೇಳಿದ್ದಾರೆ. ಇವತ್ತು ನಮ್ಗೆ ಭಾಳ ಸಂತೋಷ ಆಗುತ್ತೆ. ಅವನ್ನ ಅರೆಸ್ಟ್ ಮಾಡಿಸೋದೆ ಗೂಡಿ ಅವನ್ನ ಡಿಪಾರ್ಟ್ ಮಾಡಿಸೋದು ನಮ್ಮ ಜನಾಂಗದ ಗುರಿ. ನಾವು ಅದೆಲ್ಲ ಹೋಗಿ ಗಲಾಟೆಗೆ ನಮ್ಮ ನಾಗರಾಜ್ ಅವರು, ನರಸಿಂಹಗೌಡರು, ನಮ್ಮ ತಾಲೂಕು ಲೀಡ್ರುಗಳು ಎಲ್ಲ ಹೋಗಿ ಕೇಳಿ ವಿಚಾರ ಮಾಡಿದಾಗ ಅವರು ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಮೈಸೂರು ಜಿಲ್ಲೆಯಲ್ಲಿ ಒಂಥವು ಆದಮೇಲೆ ಇನ್ನೊಂಥವು ಮಾಡೋಂಗಿಲ್ಲ, ನೀವು ಬೇಕಾದ್ರೆ SP ಹೋಗಿ ಮಾತಾಡಿ, SP ಅವರೇ ಅಲ್ಲಿ ಆದ್ಮೇಲೆ ಮಾಡ್ಕೊಂಡು ಬಂದಿದ್ದರು. ಆ ಥರ ಹೇಳೋದ್ರಿಂದ ನಾವು ಸುಮ್ಮನಾಗಿದ್ದೀವಿ. ಈಗ ಲಾಯರ್ ಮುಖಾಂತರ ಪ್ರೈವೇಟ್ ಕೇಸ್ ಹಾಕಿಸಿ ನಾವು ಕೇಸ್ ರಿಜಿಸ್ಟರ್ ಮಾಡಿಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ, ತಾಲೂಕು ಕೊಡ್ತೀವಿ, ನಾವು ಸಂದೇಶ ಕೊಡ್ತೀವಿ. ನಮ್ಮ ಜನಾಂಗ ಈ ಸತ್ತು ಭಾಳ ಪ್ರೋತ್ಸಾಹ ಕೊಟ್ಟು ನಮಗೆ ಇದು ಮಾಡಿದ್ದಾರೆ. ಅದಕ್ಕೆ ನಮ್ಗೆ ಭಾಳ ಸಂತೋಷ. ನಮ್ಮ ಜನಾಂಗಕ್ಕೆ ನಮಗೆ ಧನ್ಯವಾದಗಳು ಹೇಳಬೇಕು ಅಂತ ನಾನು ಇದ್ರ ಮುಖಾಂತರ ನಾನು ಇದು ಮಾಡ್ತಾಯಿದ್ದೀನಿ. ನೋಡಿ, ಅವನಿಗೆ ಸೀತಾರಾಮ ಭಾಳ ದುರಂಕಾರದಿಂದ ಮಾತಾಡಿದ್ದಾನೆ. ಅದು ಯಾರೂ ಮಾತಾಡಿಲ್ಲ ಆ ವಿಷಯದಲ್ಲಿ. ನಮ್ಮ ತಾಲೂಕಲ್ಲಿ ಆ ಜನಾಂಗದವ್ರನ್ನ ಪೀರಣ್ಣವ್ರನ್ನ MLA ಮಾಡಿದ್ದು, ಅವ್ರ ಮಗನ MP ವೆಂಕಟೇಶನ 2 ಬಾರಿ ನಾವು MLA ಮಾಡಿದ್ದು, ಅವನ್ನ MP ನಾಗರಾಜನ ಅಧ್ಯಕ್ಷರು ಮಾಡಿದ್ದು ಜಿಲ್ಲಾ ಪಂಚಾಯತಿಲಿ. ಇಷ್ಟು ಭಾಳ ದೊಡ್ಡ ಮಟ್ಟದಲ್ಲಿ ಆ ಜನಾಂಗದಲ್ಲಿ ಹೋರಾಟ ಮಾಡ್ತಿದ್ದು, ಭಾಳ ಖುಷಿಯಿಂದಿದ್ದರು, ಭಾಳ ವಿಶ್ವಾಸದಿಂದಿದ್ದರು ಯಾರೋ ಆ ಜನಾಂಗ. ಇವನು ಯಾವುದೋ ವಿಷಯಕ್ಕೆ ಎತ್ಕೊಂಡು ನಮ್ಮ ಜನಾಂಗ ಭಾಳ ಕೆಟ್ಟದ್ದು ಮಾತಾಡಿದ್ದಾನೆ. ಅದಕ್ಕೋಸ್ಕರ ನಾವು ಇಷ್ಟು ಜನ ನಾವು ಇನ್ನೂ ಒಂದು 3-4 ದಿವಸ ಹೆಚ್ಚಿನ ರೀತಿಯಲ್ಲಿ ನಾವು ವರ್ಕ್ ಮಾಡಿದ್ರೆ ಜನಗಳಿಗೆ ಒಂದು 25,000 ಜನ. ಈಗಾಗಲೇ ನಮ್ಮ ಜನಾಂಗ ಇವತ್ತು 40,000 ಮೀರೇ ಇದೆ ವೋಟರ್ಸು. 25,000 ಜನ ಸೇರೋಂಥ ಸಂಗತಿ ಇತ್ತು. ನಾವು ಅರ್ಜೆಂಟ್ಗೆ ಆಗಬೇಕು ಅಂದ್ಬಿಟ್ಟು ಬರೀ 2 ದಿನ ನಾವು ಹಳ್ಳಿಗಳಿಗೆಲ್ಲ ಹೋದ್ವು. ನಾವು ನರಸಿಂಹಗೌಡರು, ರಾಜೇಂದ್ರ, ನಾವೆಲ್ಲ ನಮ್ಮ ಸಿದ್ದೇಗೌಡರು ಅವರೆಲ್ಲ ಹೋದ್ವಲ್ಲ, ಕೃಷ್ಣೇಗೌಡ ಅವರೆಲ್ಲ ಹೋದ್ವಲ್ಲ, 2 ದಿವಸಕ್ಕೆ ವರ್ಕ್ ಮಾಡಿ ಇವತ್ತು 16,000 ಜನ ಬಂದಿದ್ದಾರೆ. ನಾವು ನಿರೀಕ್ಷೆ ಇಷ್ಟು ಮಾಡ್ತಿಲ್ಲ ಎಷ್ಟು ಬರ್ತಾರೆ ಅಂತ, ಸಣ್ಣ ಮಟ್ಟದಲ್ಲಿ ಮಾಡ್ತೀವಿ ಅಂತ. ಈಗ ಅಡಿಷನಲ್ SPಗೂ ನಾವು ಮಾತಾಡಿದ್ದೀವಿ. ಅವ್ರು ಏನು ಹೇಳ್ತಾರೆ, ಕಾನೂನು ಅಂದರೆ ಎಲ್ಲ ಒಂದೇ, ನಾವು ಅವನ ಪರ ಹೋಯ್ತೇ ಇಲ್ಲ. ಅಲ್ಲಿ FIR ಆಗಿದೆ, ಮೈಸೂರು ಜಿಲ್ಲೆಯಲ್ಲಿ FIR ಆಗಿದೆ. ಅದರಿಂದ ಅಲ್ಲೇ ಎಂಕ್ವೈರಿ ಮಾಡಿ ಅವನ್ನ ಅರೆಸ್ಟ್ ಮಾಡೋಕ್ಕೆ ಇದು ಮಾಡ್ತಾಯಿವಿ. ನಮ್ಮ ಇಲ್ಲಿಂದ ತಾಲೂಕು ಮಾಡ್ತಿದ್ವಿ, ನಮ್ಮ ಸ್ಟೇಷನಿಂದ ಇವತ್ತು ಎಂಕ್ವೈರಿ ಆಯ್ತಾ ಇದೆ. ಅವನ್ನ ಸಿಕ್ಕರೆ ನಾವು ಅರೆಸ್ಟ್ ಮಾಡ್ತೀವಿ ಅನ್ನೋ ಭರವಸೆ ನಾವು ಹೇಳಿದ್ದಾರೆ. ನಾವು ಅರೆಸ್ಟ್ ಮಾಡೋದಕ್ಕಿಂತ ಅವ್ನ ಗಡಿ ಪಾರು ಮಾಡಿ. ಈಗ ನಾನು ಈ ಸಂದರ್ಭದಲ್ಲಿ TV ಮುಖಾಂತರ ಹೇಳ್ತೀನಿ, ಅವನು ನಾನು ಫೋನ್ ಮಾಡಿದ್ದ 3 ದಿವಸದಲ್ಲಿ ಫೋನ್ ಮಾಡಿದ್ದ. ನಾನು ಯಾರಿಗೂ ಹೇಳಿಲ್ಲ ಲೀಡರ್ಗಳಿಗೆ. ಬೇರೆ ಥರ ಆಯ್ತದ ಅದು. ಏನೋ ಅವನು ನಾಗರಾಜ್ಗೆ ಏನೋ ಫೋನ್ ಮಾಡಿ ಏನೋ ಆಗಿದೆ ಅನ್ನೋ ಭಾವನೆ ಅದು ಆಗಬಾರ್ದು ಅಂದ್ಬಿಟ್ಟು ಇದು TV ಮುಖಾಂತರ ಹೇಳ್ತಾ ಇದ್ದೀನಿ. ಯಾರಿಗೂ ಮಾಡಿಲ್ಲ ಫೋನ್, ನಾನು ಮಾಡಿದ್ದ ಅವನು ಫೋನ. ನಾನು ಏನು ಹೇಳಿದೆ ಗೊತ್ತಾ, ನಿನ್ನ ದುರಂಕಾರ ಬಿಡಪ್ಪ ಸೀತಾ, ದುರಂಕಾರ ಬಿಡು. ನಮ್ಮ ಜನಗಳಿಗೆ ಮುಂದೆ ಬಂದು ನೀನು ಕ್ಷಮೆ ಕೇಳಿ ನೀನು ಸ್ಟೇಷನ್ಗೆ ಹೋಗು, ಅಲ್ಲೇ ಶರಣರಾಗು, ನೀನು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ. ಆಗ ನಮ್ಮ ಜನಗಳಿಗೆ ಸಂತೋಷ ಆಗ್ತದೆ. ಇಲ್ಲಾಂದರೆ ಈ ಕಿಚ್ಚು ಯಾವತ್ತೂ ಮರೆಯೋದು ಇಲ್ಲ. ನೀನು ಅಣ್ಣ ನನಗೆ ಬಂದರೆ ಹೊಡಿತಾರೆ ಅದು ನಿನ್ನಿಷ್ಟ, ನಾವೇನೂ ಮಾಡೋಕ್ಕಾಗಲ್ಲ. ನಿನ್ನ ಆ ಥರ ಮಾತಾಡಿದೆ ನೀನು, ಆ ಮುಖಾಂತರ ನಾವೇನು ಮಾಡೋಕ್ಕಾಯ್ತದು. ನಾನು ಇದೇ ಥರ ಹೇಳಿದ್ದೀನಿ, ದಯಮಾಡಿ ಅವ್ನು ಈಗಲೂ ತಪ್ಪಿಸ್ಕೊಳಕ್ಕಾಗಲ್ಲ, ಹೆಗ್ಗಡನಕೋಟೆ ತಾಲೂಕು ಬರೋಕ್ಕಾಗಲ್ಲ. ಬಂದರೂ ಯಾರು ಅವ್ನಿಗೆ ಕೀಟ್ಲೆ ಮಾಡ್ತಾರೆ, ಕಿಂಡಲ್ ಮಾಡ್ತಾರೆ. ನಾವು ಹೊಡೆದ್ರು ನಾವು ಏನು ಮಾಡೋಕ್ಕಾಗಲ್ಲ ಪಾಪ. ನಾವು ಇದು ಮಾಡೋಕ್ಕಾಗ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ನಮ್ಮ ಹೋರಾಟ ನಿಲ್ಲಲ್ಲ. ಇದು ಅವ್ನು ಬಂಧಿಸ್ಬೇಕು, ಎಲ್ಲರೂ ಬಂಧಿಸ್ಬೇಕು ಅವನ್ನ. ನಮ್ಮ ತಾಲೂಕೆ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಅವ್ನು ಬಂಧಿಸಿ ಅವ್ನು ಅರೆಸ್ಟ್ ಮಾಡಿ ಅವ್ನು ಗಡಿ ಪಾರು ಮಾಡಬೇಕು ಅಂತ ಇಷ್ಟು ಹೋರಾಟವನ್ನು ಮಾಡಿ ಇವತ್ತೆಲ್ಲ ಲೀಡ್ರುಗಳು ಈ TV ಮುಖಾಂತರ ಇಷ್ಟು ಜನಗಳಿಗೆಲ್ಲ ಬಂದಿರಲ್ಲ, ಅವ್ರಿಗೆ ಧನ್ಯವಾದ ನಾನು ತಿಳಿಸ್ತಾ ಇದ್ದೀನಿ ಅಂತ ನಾನು ಮಾತು ಮುಗಿಸ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಈಗ ನಮ್ಮ ಒಕ್ಕಲರಿಗೆ ಅವೇಳನ ಮಾತನ್ನು ಆಡಿದ್ರಲ್ಲ, ಬೇರೆ ಜನಂಗೆ ಏನಾದ್ರು ಈ ಮಾತಾಡಿದ್ರ ಇಷ್ಟೊತ್ತು ಏನೇನಾಯ್ತದೆ ತಾಲೂಕು. ಅಲ್ಲೇ ಟೆಂಟ್ ಹಾಕೊಂಡು ಸಾಮೇನೆ ಹಾಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡು ಅದು ಮಾಡ್ತಿದ್ರು. ಇವತ್ತು ನಾವು ಇವತ್ತು ನಮ್ಮ ಜನಾಂಗ ಏನು ಆ ದೊಡ್ಡತನ ಒಂದು ಎಲ್ಲರೂ ಯಾವನಿಗಾರು ಒಂದು ಕಿಂಚತ್ತು ಒಂದು ಕೀಟ್ಲನ ತೀಟ್ಲನ ಏನೂ ಮಾಡಿಲ್ಲ. ನೀವು ನೋಡ್ತಾ ಇದ್ದಾರಲ್ಲ ಇವತ್ತು
ಎಷ್ಟು ಶಾಂತಿಯುತವಾಗಿ ಬಂದರು ಅಂತಂದ್ರೆ ಅವನಿಗೆ ನಾವು ಏನು ಮಾಡೋದಿಲ್ಲ, ಆ ಪ್ರಶ್ನೆ ಅಲ್ಲ, ಮುಂದೆ ಮಾಡ್ತೀವಿ. ಆದರೆ ಇವತ್ತು ಅವನು ಇದಕ್ಕೆ ಅರ್ಥ ಮಾಡ್ಕೋಬೇಕು. ಒಕ್ಕಲಿಗರು ಎಷ್ಟೋ ಭಾಳ ನಿಶ್ಶಬ್ದವಾಗಿ ಮೌನವಾಗಿ ಇವತ್ತು ನಮ್ಮ ಒಂದು ಪ್ರತಿಭಟನೆ ಮಾಡೋರು ಅಂತ ಅವ್ನು ತಿಳ್ಕೊಬೇಕಾಗ್ತದೆ. ಎಲ್ಲ ಜನವೂ ಇವತ್ತು ಎಚ್ಚರಿಕೆ ಆಗಿ ತಿಳ್ಕೊಬೇಕಾಗ್ತದೆ. ಇಂಥ ಮಾತಾಡಿದ್ರೆ ಅನುಭವಿಸ್ತಾರೆ ಗ್ಯಾರಂಟಿ. ಅದನ್ನೇ ಮಾತಾಡಿ